ನಮ್ಮ ಕರ್ನಾಟಕ ರಾಜ್ಯದ ಪ್ರಖ್ಯಾತ ಚಲನಚಿತ್ರ ನಾಯಕರಾದಂಥ ದರ್ಶನ್ ಅವ್ರದ್ದು ಏನು ಸಿನಿಮಾ ಕಾಟೇರ ಅನ್ನೋ ಸಿನಿಮಾ ಇವತ್ತು ರಿಲೀಸ್ ಆಗ್ತಾಯಿದೆ. ನಮ್ಮ ಮೈಸೂರು ಜನತೆ ಎಲ್ಲರನ್ನೂ ಖುಷಿಯಿಂದ ಏನು ಇವತ್ತು ಬಿಡುಗಡೆ ಆಗ್ತಾರಂಥ ಸಿನಿಮಾ ಬಗ್ಗೆ ತುಂಬ ಖುಷಿಯಿಂದ ಎಲ್ಲರನ್ನೂ ಆ ಸಿನಿಮಾವನ್ನು ನೋಡಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಯುವಕ ಮಿತ್ರರೆಲ್ಲರೂ ಮೊದಲನೇ ದಿವಸನೇ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಸ್ಟಾರ್ಗಳನ್ನ ದರ್ಶನ್ ಅವ್ರ ಅಭಿಮಾನಿಗಳು ಮತ್ತು ನಾವುಗಳು ಎಲ್ಲರೂ ಸೇರಿ ಹೆಚ್ಚು ಕಡಿಮೆ ಒಂದು 150 ಸ್ಟಾರ್ಗಳನ್ನ ಇವತ್ತು ಎಲ್ಲ ಚಿತ್ರಮಂದಿರಗಳಲ್ಲಿ ಹೋಗಿ ಅಳವಡಿಸೋ ಮುಖಾಂತರ ಅವ್ರ ಬಗ್ಗೆ ಇರುವಂಥ ಅಭಿಮಾನವನ್ನು ನಮ್ಮ ಮೈಸೂರು ನಗರದ ಜನತೆ ತೋರಿಸ್ತಾ ಇದ್ದಾರೆ. ಮತ್ತು ಕಾಟೇರ ಸಿನಿಮಾ ರೈತರ ಪರ ಇರೋದ್ರಿಂದ, ರೈತರ ಸಿನಿಮಾ ಆಗಿರೋದ್ರಿಂದ ಎಲ್ಲ ರೈತರೂ ಆ ಸಿನಿಮಾವನ್ನು ನೋಡಬೇಕು. ಮತ್ತು ರೈತರಿಗಾಗಿ ಒಬ್ಬ ಸ್ವತಃ ರೈತನಾಗಿ ದರ್ಶನ್ ಅವರು ಆ ಫಾರ್ಮ್ ಹೌಸ್ನ ನೀವು ಹೋಗಿ ನೋಡಿದ್ರೆ ಗೊತ್ತಾಯ್ತದೆ. ಅವರು ದನಗಳ ಬಗ್ಗೆ ಎಷ್ಟೊಂದು ಪ್ರೀತಿ ಐತೆ, ಮತ್ತು ಪ್ರಾಣಿಗಳ ಬಗ್ಗೆ ಎಷ್ಟೊಂದು ಪ್ರೀತಿ ಐತೆ, ಮತ್ತು ವ್ಯವಸಾಯದ ಬಗ್ಗೆ ಎಷ್ಟೊಂದು ಪ್ರೀತಿ ಐತೆ ಅಂತ ಅನ್ನೋದನ್ನು ಅವರೊಬ್ಬ ವ್ಯವಸಾಯಗಾರನಾಗಿ ಈ ಸಿನಿಮಾವನ್ನು ರೈತರಿಗಾಗಿ ತೆಗೆದಿರುವಂಥ ಫಿಲಮ್ ಇದು. ಈ ಫಿಲಮ್ನ ಎಲ್ಲರೂ ನೋಡಬೇಕು. ಈ ಫಿಲಮ್ಮು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಮೈಸೂರಿನ ಜನರ ಆಸೆ, ಇದು 1 ವರ್ಷ ಸತತವಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗಬೇಕು. ಪ್ರತಿ ದಿನ ಹೌಸ್ಫುಲ್ ಆಗಬೇಕು. ಈ ಚಿತ್ರ ತುಂಬ ಯಶಸ್ಸು ಕಾಣಬೇಕು. ಅವ್ರು ತೆಗೆದಿರುವಂಥ ಫಿಲಮ್ಗಳಲ್ಲಿ ಸುಮಾರು ಸಿನಿಮಾಗಳು ಯಶಸ್ಸಾಗಿದೆ. ಅದೇ ರೀತಿ ಈ ಸಿನಿಮಾ ಅವೆಲ್ಲದಕ್ಕಿಂತ ದಾಖಲೆಯನ್ನು ನಿರ್ಮಿಸುವಂಥ ಕೆಲಸ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ದರ್ಶನ್ ಅವರಿಗೆ ಮತ್ತು ಆ ಕಾಟೇರ ಸಿನಿಮಾದ ಎಲ್ಲ ತಂಡದವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಲೈಟ್ ಬಾಯ್ಸ್ ಇರ್ಬೋದು, ಡೈರೆಕ್ಟ್ರುಗಳಿರ್ಬೋದು, ಸಹನಟರುಗಳಿರ್ಬೋದು, ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ದರ್ಶನ್ ಅವ್ರದ್ದು ಸಾಮಾನ್ಯವಾಗಿ ನಾನು ಎಲ್ಲ ಸಿನಿಮಾಗಳನ್ನೂ ನೋಡ್ತಾ ಇರ್ತೀನಿ. ಯಾಕೆಂದರೆ ಅವರು ನಮ್ಮ ಮೈಸೂರಿನ ಮಗ. ಮತ್ತು ನಾವು ಚಿಕ್ಕದಿಂದನೂ ನಾನು ದರ್ಶನ್ ಅವ್ರಿಗಿಂತ ಒಂದು 7-8 ವರ್ಷ ದೊಡ್ಡವನು. ದರ್ಶನ್ ಅವ್ರನ್ನ ನಾನು ಚಿಕ್ಕದಿಂದನೂ ಬಲ್ಲೆ. ಅವರು ನಮ್ಮ ಕನೇಗೌಡನ ಕೊಪ್ಪಳಿಗೆ ಅವಾಗವಾಗ ಬರೋರು ಅವ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅವರು ಆ ಚಿಕ್ಕಪ್ಪ ಅವ್ರ ಮನೆಗೆ. ಹಾಗಾಗಿ ನಮಗೆ ಆಗ್ಲಿಂದನೂ ಪರಿಚಯ. ಮತ್ತು ಉತ್ತಮವಾದಂಥ ನಟ. ಅವರಪ್ಪ ನಟಭಯಂಕರ ಅಂತ ಹೆಸರು ಪಡೆದಂಥವ್ರು. ಅವ್ರ ಮಗ ಇವರು. ಮತ್ತು ಇವ್ರ ತಮ್ಮನೂ ಒಳ್ಳೆಯ ನಿರ್ದೇಶಕರು. ಅವರು ಎಲ್ಲ ಸಿನಿಮಾದವ್ರನ್ನೇ, ಅವ್ರ ಮನೆಯವರೆಲ್ಲರನ್ನೂ ಸಿನಿಮಾಕ್ಕೆ ಸಂಬಂಧಪಟ್ಟವರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವಂಥ ಕುಟುಂಬ ಅದು. ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ. ದರ್ಶನ್ ಅವರಿಗೆ ಈ ಚಿತ್ರ ಅತಿ ಯಶಸ್ಸನ್ನ ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.